ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳ ಚಲೋ ಶುರುವಾಗಿದೆ. ಬೇರೆ ಬೇರೆ ರಾಜಕೀಯ ಪಕ್ಷಗಳ ನಾಯಕರುಗಳು ಧರ್ಮಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ, ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೇನು ಅಂದರೆ ಈ ಧರ್ಮಸ್ಥಳದ ವಿಷಯ ಏನಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ನಿಮ್ಮ ಜೊತೆ ನಿಲ್ತಾ ಇದ್ದೀವಿ ಅನ್ನುವಂಥ ಸಂದೇಶವನ್ನು ಕೂಡ ರವಾನಿಸ್ತಾ ಇದ್ದಾರೆ. JDSದಾಯಿತು, ಈಗ BJPಯ ಸರದಿ. ಒಬ್ಬರಾದ ಮೇಲೆ ಒಬ್ಬ ನಾಯಕರು, ಒಂದಾದ ಮೇಲೆ ಒಂದು ಪಕ್ಷದ ನಾಯಕರು. ಧರ್ಮ ಕಹಳೆ ಶುರುವಾಗಿದೆ ಧರ್ಮಸ್ಥಳದಲ್ಲಿ ಬಿಜೆಪಿಯದ್ದು. ಆರಂಭದಿಂದ ಈ ರೀತಿ ಜಾಥಾಗಳನ್ನು ಶುರು ಮಾಡಿದ್ದೇವರು SR ವಿಶ್ವನಾಥ್ ಅವರಿಂದ ಶುರುವಾಯಿತು. SR ವಿಶ್ವನಾಥ್ ಎರಡೆರಡು ಬಾರಿ ಹೋಗಿ ಬಂದರು. ಅದಾದ ನಂತರ ವಿಜೇಂದ್ರ ಸರದಿ, ನಂತರ ಬೇರೆ ಬೇರೆ ಜಿಲ್ಲಾವಾರು ನಾಯಕರುಗಳು ಹೋಗ್ತಾನೇ ಇದ್ರು, ಬೈಕ್ ರ್ಯಾಲಿ, ಕಾರ್ ರ್ಯಾಲಿ, ಹೀಗೆ. ಈಗ ದೊಡ್ಡ ಮಟ್ಟದಲ್ಲಿ 1 ಲಕ್ಷಕ್ಕೂ ಅಧಿಕ ಜನರನ್ನು ಸೇರಿಸಿ ಪ್ರತಿಭಟನೆ ಮಾಡಬೇಕು ಅನ್ನುವಂಥದ್ದು ಇವತ್ತು ಮಧ್ಯಾಹ್ನ ಶುರುವಾಗುತ್ತೆ. 2 ಗಂಟೆಯಿಂದ 4:30 ತನಕ ಕೇಂದ್ರ ಸಚಿವರುಗಳು ಬರ್ತಾರೆ. ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಮಾಜಿ ಸಚಿವ DV ಸದಾನಂದ ಗೌಡರು ಇವರೆಲ್ಲರೂ ಕೂಡ ಬರ್ತಾರೆ. ಜೊತೆಗೆ BJP ಕೋರ್ ಕಮಿಟಿಯ ಸದಸ್ಯರಿರ್ತಾರೆ, BJP ಸಂಸದರಿರ್ತಾರೆ, ಶಾಸಕರುಗಳಿರ್ತಾರೆ, ವಿಧಾನ ಪರಿಷತ್ ಸದಸ್ಯರಿರ್ತಾರೆ, ಮಾಜಿ ಸಂಸದರು, ಮಾಜಿ ಶಾಸಕರು ಎಲ್ಲರೂ ಕೂಡ ಇರ್ತಾರೆ. ಅರ್ಧ ಕಿಲೋಮೀಟರ್ ಪಾದಯಾತ್ರೆ ಆಗುತ್ತೆ. ಇನ್ನು ಹಾಲಿ ಮತ್ತು ಮಾಜಿ ಎಲ್ಲ ನಾಯಕರುಗಳು ಕೂಡ ಇರುವಂಥದ್ದು. 2 ಗಂಟೆಯಿಂದ ಶುರುವಾಗಿ ಸಂಜೆ 4:15 ತನಕ. ಅಂತೂ ಇಂತೂ BJP ಈ ವಿಚಾರವನ್ನು ಬಿಡ್ತಾ ಇಲ್ಲ. ಆರಂಭದಲ್ಲಿ ಒಂದು ಹಂತದ ತನಕ ತನಿಖೆ, ಒಂದು ಹಂತಕ್ಕೆ ಬರೋ ತನಕ ಯಾವ ನಾಯಕರು ಕೂಡ ತುಟಿ ಎರಡು ಮಾಡಿರಲಿಲ್ಲ, ಒಂದೇ ಒಂದು ಮಾತಾಡಿರಲಿಲ್ಲ. ಗೊತ್ತಾಯಿತು ಇವರೆಲ್ಲರೂ ಕೂಡ ಬುರುಡೆ ಬಿಟ್ಟರು ಅಂತ. ಜೊತೆಗೇನು ಒಂಥರ ಮಾಸ್ಕ್ ಮ್ಯಾನ್ ಹೇಳಿದ್ದೆಲ್ಲವೂ ಕೂಡ ಬುರುಡೆ ಅಂತ ಗೊತ್ತಾಯಿತು. ಅದಾದಮೇಲೆ ಇದೆಲ್ಲೋ ಈ ಷಡ್ಯಂತ್ರ ಅನ್ನುವಂಥ ಮನೋಭಾವನೆ ಏನಿತ್ತಲ್ಲ ಅದು ಇನ್ನಷ್ಟು ದೃಢವಾಯಿತು ಇವರಿಗೆ. ಹೀಗಾಗಿ ಮೊದಲು BJP ನಾಯಕರುಗಳು, ಅದಾದ ನಂತರ JDSನ ನಾಯಕರುಗಳು, ಹೀಗೆ ಸಾಲು ಜನ ಹೋಗ್ತಾ ಇದ್ದಾರೆ. JDS ನಾಯಕರು ಕೂಡ ದೊಡ್ಡ ಮಟ್ಟದಲ್ಲಿ ಹೋಗಿ ಧರ್ಮಸ್ಥಳದಲ್ಲಿ ಪ್ರತಿಭಟನೆ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಈಗ ಮತ್ತೆ BJPಯ ಸರದಿ. BJPಯಿಂದ ಶುರುವಾಯಿತು, ಈಗ ಮತ್ತೆ ಇವತ್ತು ಕೂಡ BJP ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. NIA ತನಿಖೆ ಆಗಬೇಕು BJP ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಇದೇ ಆಗ್ರಹ ಕೇಳಿಬರುತ್ತೆ. NIA ತನಿಖೆ ಆಗಬೇಕು, ಇದನ್ನು NIAಗೆ ವಹಿಸಿ, ರಾಷ್ಟ್ರೀಯ ತನಿಖಾ ದಳದ ತನಿಖೆ ಆಗಬೇಕು. ಆದರೆ ರಾಜ್ಯ ಸರ್ಕಾರ ತುಂಬ ಸ್ಪಷ್ಟವಾಗಿ ಹೇಳಿದೆ, SIT ಸಾಕು, SITಗೆ ಈ ಎಲ್ಲ ಶಕ್ತಿ ಸಾಮರ್ಥ್ಯ ಇದೆ. ನಿಜಕ್ಕೂ SIT ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ. ತುಂಬ ಒಳ್ಳೆ ರೀತಿಯಲ್ಲಿ ಅವರು ತನಿಖೆ ಮಾಡ್ತಾ ಇದ್ದಾರೆ. ಯಾವುದನ್ನೂ ಕೂಡ ಬಿಡ್ತಿಲ್ಲ, ಯಾರನ್ನೂ ಕೂಡ ಬಿಡ್ತಾ ಇಲ್ಲ, ಆಳಕ್ಕಿಳಿದು ತನಿಖೆ ಮಾಡ್ತಾ ಇದ್ದಾರೆ. ಜೊತೆಗೇನಂದ್ರೆ ಆರಂಭದಲ್ಲಿ ಎಲ್ಲೋ ಒಂದು ಕಡೆ ಅಪಸ್ವರ ಇತ್ತು, ಯಾಕೆ ಇದನ್ನು ಮಾಡಿದ್ರು, SIT ಏನು ಎತ್ತ ಅಂತ. ಕೊನೆಗೆ BJP ನಾಯಕರು ಅದನ್ನು ಸ್ವಾಗತ ಮಾಡಿದ್ರು. ಅದಾದಮೇಲೆ ಮತ್ತೆ BJP ನಾಯಕರು ಹೇಳಿದ್ರು, ಇಲ್ಲ SIT ಮಾಡಿದ್ದೇ ಅವಸರದಿಂದ ತಪ್ಪು ಅಂತ. ಇನ್ನು ವಿಪಕ್ಷ ನಾಯಕ ನಾರಾಯಣಸ್ವಾಮಿ ವಿಜೇಂದ್ರ ಅವರಿಗೆ ಹೇಳಿದ್ದಾರೆ. ಇನ್ನು ಶಾಸಕರು ಮುನ್ರಾಜು ಸೇರಿದಂತೆ ಹಲವರು ಸಾಥ್ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ದೀವಿ, ಮಂಜುನಾಥನ ದರ್ಶನ ಮಾಡ್ತೀವಿ, ನಂತರ ಸಮಾವೇಶದ ಸ್ಥಳಕ್ಕೆ ಬರ್ತೀವಿ. ಮೊದಲಿಗೆ ಕಾರ್ಯಕರ್ತರ ಜೊತೆ ಮಾತುಕತೆ ಮಾಡಿದರು ವಿಜೇಂದ್ರ. ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದರು. ವಿಪಕ್ಷ ನಾಯಕ ನಾರಾಯಣಸ್ವಾಮಿ ಕೂಡ ಸಾಥ್ ಕೊಟ್ಟರು. ಎಲ್ಲ ನಾಯಕರುಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಮ್ಮತವನ್ನು ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲರೂ ಕೂಡ ಕ್ಷೇತ್ರದ ಪರವಾಗಿದ್ದೀವಿ, ಧರ್ಮಸ್ಥಳದ ಪರವಾಗಿದ್ದೀವಿ ಅನ್ನುವಂಥ ಸಂದೇಶ ನಾವು ತೋರಿಸ್ತಾ ಇದ್ದೀವಿ. ಈ ದೃಶ್ಯಾವಳಿಗಳನ್ನು ವಿಜೇಂದ್ರ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿ ಹೊರಗಡೆ ಬರ್ತಿರುವಂಥ ದೃಶ್ಯಾವಳಿಗಳು. ಕೇಂದ್ರದ ನಾಯಕರುಗಳು ಕೂಡ ಬರ್ತಾರೆ. ಶೋಭಾ ಕರಂದ್ಲಾಜೆ ಇರ್ತಾರೆ, ಪ್ರಹ್ಲಾದ್ ಜೋಶಿ ಅವರಿರ್ತಾರೆ, DV ಸದಾನಂದ ಗೌಡರು ಇರ್ತಾರೆ, ಸೋಮಣ್ಣ ಅವರು ಇರ್ತಾರೆ.